ಯಾಕಮ್ಮ ಇಷ್ಟು ಲೇಟ್ ಇವತ್ತು? ಅಜ್ಜಿ ಅಪ್ಪ ಲೇಟ್ ಆಗಿ ಬಂದ್ರು, ನಾನು ಒಬ್ಳೆ ಕಾಯ್ಕೊಂಡ್ ಕೂತಿದ್ದೆ ಗೊತ್ತಾ. ಸಾಕ್ಷಿ, ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬ ಪುಟ್ಟ, ನಾನು ನಿಂಗೆ ತಿಂಡಿ ಮಾಡ್ಕೊಡ್ತೀನಿ. ಮೆತ್ತಿಗೆ ನೋಡಿದ್ರ ಅದಕ್ಕೆ ಪಾಪ ಮಗು ಮುಖ ಎಷ್ಟು ಬಾಡ್ ಹೋಗಿದೆ. ಇದೆಲ್ಲ ಆ ಆರ್ತಿದೆ ಕಿತಾಪತಿ. ಸೂರ್ಯನು ಅವಳು ಹಿಂದೆ ಹಿಂದೆ ಸುತ್ಕೊಂಡು ಸ್ಕೂಲ್ಗೆ ಹೋಗೋದನ್ನ ಲೇಟ್ ಮಾಡಿದ್ದಾನೆ. ಅವಳಂತೂ ಗಂಡ ಯಾವಾಗ್ಲೂ ತನ್ನ ಸೆರಗ್ ಹಿಡ್ಕೊಂಡೇ ಓಡಾಡ್ಬೇಕು ಅನ್ಕೊಂಡ್ಬಿಟ್ಟಿದ್ದಾಳೆ. ಆರ್ತಿ, ಸಾಕು ಸಾಕು. ಮಕ್ಕಳು ಸ್ಕೂಲ್ ಹೊರಗಡೆ ಬಿಸಿಲಲ್ಲಿ ಕಾಯ್ತಾ ನಿಂತಿದ್ರಂತೆ. ಅವ್ರಿಗೇನಾದ್ರೂ ಆಗಿದ್ದಿದ್ರೆ ಮೊದಲು ನಿನ್ ಜವಾಬ್ದಾರಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡು. ಅಮ್ಮ, ಇದರಲ್ಲಿ ಆರ್ತಿಯವ್ರ ತಪ್ಪೇನೂ ಇಲ್ಲ. ನನಗೆ ಮೀಟಿಂಗ್ ಇತ್ತು, ಮೀಟಿಂಗಲ್ಲಿ ಲೇಟ್ ಆಯಿತು. ಅದಕ್ಕೆ ನನ್ನಿಂದ ಮಕ್ಕಳು ಕಾಯೋಗಾದ್ರು. ಇನ್ನು ಮುಂದೆ ಈಗಾಗಲ್ಲ, ಕ್ಷಮಿಸಿ. ನಿನಗೆ ತಾನೇ ಮೀಟಿಂಗ್ ಇದ್ದಿದ್ದು, ಅವಳಿಗೇನು ಅಲ್ಲ ಅಲ್ಲ. ಅವಳು ಬರ್ಬೋದಾಗಿತ್ತಲ್ವಾ? ಬೆಂಗಳೂರಲ್ಲೇನೋ ಆಟೋಗಳಿಗೆ ಬರ ಇಲ್ಲ. ಯಾವಾಗ್ಲೂ AC ಕಾರ್ಲೆ ತಿರುಗಾಡ್ಬೇಕು ಅಂದ್ರೆ ಆಗಲ್ಲ. ಕ್ಷಮಿಸಿಮ್ಮ, ತಪ್ಪಾಯ್ತು. ಇನ್ನು ಮುಂದೆ ಹೀಗೆಲ್ಲ ಆಗಲ್ಲ. ನೀವು ಹೇಳಿದ್ದನ್ನ ಮನಸ್ಸಲ್ಲಿ ಇಟ್ಕೋತೀನಿ. ನನ್ನ ಮಕ್ಕಳಿಗೇನಾದರೂ ತಿನ್ನಕ್ಕೆ ರೆಡಿ ಮಾಡ್ತೀನಿ. ನೋಡಿದ್ರ ಹಂಸದ ಜೋಡಿನ? ಮೊದಲನೇದನ್ ಕೇಳಿದ್ರೆ ಎರಡನೇದು ಉತ್ತರ ಕೊಡುತ್ತೆ, ಎರಡನೇದನ್ ಕೇಳಿದ್ರೆ ಮೊದಲನೇದು ಉತ್ತರ ಹೇಳುತ್ತೆ. ಈ ಆರ್ತಿ ನಿಜವಾಗ್ಲೂ ಸೂರ್ಯಂಗ್ ಅರ್ಧಾಂಗಿನಿನೇ ಆಗ್ಬಿಟ್ಟಿದ್ದಾಳೆ. ಸೂರ್ಯನೂ ಅಷ್ಟೆ, ಹೆಂಡತಿ ಸೆರೆಗೆ ಹಿಡ್ಕೊಂಡು ಸುತ್ತಾಡೋ ಗಂಡ ಆಗಿದ್ದಾನೆ. ಮಾತ್ಗೂ ಹೆಂಡತಿನ ವಹಿಸ್ಕೊಂಡು ಬರೋದು ನೋಡಿ. ನೋಡ್ತಾ ಇರುವ ಅಹಲ್ಯ, ಇವಳು ಎಷ್ಟೇ ನಾಟಕ ಆಡಿದ್ರು ನಮ್ ಸೂರ್ಯ ಅವಳಿಗೆ ಅರ್ಪಿತನ ಜಾಗ ಕೊಡೋದಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರ ಅದಕ್ಕೆ. ಈ ಆರ್ತಿ ತುಂಬಾ ಚಾಲಾಕಿ ಹುಡುಗಿ. ಒಳ್ಳೆ ಸೊಸೆ ಆಗ್ತೀನಿ, ಒಳ್ಳೆ ಅಮ್ಮ ಆಗ್ತೀನಿ ಅಂತ ನಾಟಕ ಮಾಡಿ ಸೂರ್ಯನ್ ಮನಸ್ಸಿಂದ ಅರ್ಪಿತನ ದೂರ ಮಾಡ್ಬಿಡ್ತಾಳೆ. ನೋಡ್ತಾ ಇರಿ. ಚೆನ್ನ ಬಾಯ್. ಸಿಲಿಂಡರ್ ಬುಕ್ ಮಾಡಕ್ ಹೇಳಿದ್ದೆ, ಮಾಡಿದ್ಯಾ? ಖಾಲಿ ಆದ್ರೆ ಏನ್ ಮಾಡೋದು? ಅದು ಇಲ್ಲ ಇದು ಇಲ್ಲ, ಹೇಳ ಕೆಲಸ ಮಾಡು. ಹೋಗಿ ಬುಕ್ ಮಾಡು. ಅಮ್ಮ, ಬಂದಿದೆ ಸಿಲಿಂಡ್ರು. ಬಂದಿದ್ಯಾ? ಯಾರು ಬುಕ್ ಮಾಡಿದ್ದು? ನಾನೇ ಬುಕ್ ಮಾಡಿ. ಚೆನ್ನ, ನೀನು ಹೋಗು. ಅಮ್ಮ, ನಾನು ನೆನ್ನೆನೇ ಸಿಲಿಂಡರ್ ಬುಕ್ ಮಾಡಿದ್ದೆ. ಅರ್ಜೆಂಟ್ ಇದೆ, ಬೇಗ ಕಳಿಸು ಅಂತಲೂ ಹೇಳಿದ್ದೆ. ಈಗ ಸಿಲಿಂಡರ್ ಬಂತು. ಅಮ್ಮ, ರಾತ್ರಿ ಊಟಕ್ಕೆ ಬದನೆಕಾಯಿ ಪಲ್ಯ, ಬೆಂಡೆಕಾಯಿ ಗೊಜ್ಜು, ಚಟ್ನಿ, ಸಾರು ಇದೆ ಅಲ್ವಾ ನೀವು ಹೇಳಿದ್ದು? ಸಿಲಿಂಡರ್ ಬುಕ್ ಮಾಡೋದು, ದೇವರ ಪೂಜೆ ಮಾಡೋದು, ರಂಗೋಲಿ ಹಾಕೋದು, ಇದೆಲ್ಲ ಮಾಡೋದ್ರಿಂದ ನೀನ್ ಅತ್ತಿಗೆ ಮನ್ಸನ್ ಗೆಲ್ಬೋದು. ಆದ್ರೆ ಇಲ್ಲಿ ಅತ್ತಿಗೆ ಮುಖ್ಯ ಅಲ್ಲ, ಸಾಕ್ಷಿ ಮುಖ್ಯ. ಯಾವತ್ ನೀನ್ ಸಾಕ್ಷಿಗೆ ಅಮ್ಮ ಆಗ್ತೀಯೋ ಆವತ್ತು ನೀನ್ ಈ ಮನೆಗೆ ಬಂದಿದ್ದಕ್ಕೂ ಸಾರ್ಥಕ ಆಗತ್ತೆ. ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಗೆದ್ದೇ ಗೆಲ್ತೀನಿ. ಅತಿಯಾದ ಆತ್ಮವಿಶ್ವಾಸ ಆರೋಗ್ಯಕ್ಕೆ ಒಳ್ಳೇದಲ್ಲ ಆರ್ತಿ. ನೀನು ಎಷ್ಟೋ ಪ್ರಯತ್ನ ಪಡ್ತೀಯ, ಆದ್ರೆ ಪಾಪ ಎಲ್ಲಾದ್ರಲ್ಲೂ ಸೋತ್ ಹೋಗ್ತೀಯ. ಯಾಕೆ ಹೇಳು? ನೀನ್ ಹೆತ್ತ ತಾಯಿ ಅಲ್ವಲ್ಲ. ಸ್ವಂತ ತಾಯಿ ಅಲ್ದೇ ಇರೋಳು ತನ್ನ ಜೀವಾನೇ ಕೊಟ್ರು
ಯಾವತ್ತಿಗೂ ಸ್ವಂತ ಅಮ್ಮ ಆಗಕ್ಕಾಗಲ್ಲಮ್ಮ. ತಾಯಿ ಸ್ವಂತ ಆಗಿರ್ಬೋದು, ಆಗದೇನೆ ಇರ್ಬೋದು, ಆದರೆ ಯಾವತ್ತೂ ತಾಯಿ ತಾಯಿನೇ. ಸಾಕ್ಷಿ ಮನಸ್ಸನ್ನ ಹೋಲಿಸ್ಕೊಳ್ಳೋದಕ್ಕೆ ನನ್ನ ಪ್ರಾಣ ಕೊಡೋ ಅಗತ್ಯ ಇಲ್ಲ ಅತ್ತೆ. ನನ್ನ ಪ್ರೀತಿ ಮಮತೆ ಮೇಲೆ ನನಗೆ ನಂಬಿಕೆ ಇದೆ. ನೋಡ್ತೀರಿ, ಒಂದಲ್ಲ ಒಂದಿನ ಸಾಕ್ಷಿ ನನ್ನನ್ನು ಅಮ್ಮ ಅಂತ ಒಪ್ಕೊಂಡೇ ಒಪ್ಕೋತಾಳೆ. ಇನ್ನು ಪ್ರಯತ್ನ ಮಾಡೋದು. ಅತ್ತೆ, ನೀವು ಕೂಡ ಪ್ರಯತ್ನ ಮಾಡಿದ್ರಿ ಅಲ್ವಾ ನನ್ನ ಸೂರ್ಯ ಸಂಬಂಧನ ಮುರಿದು ಹಾಕೋಕೆ. ಆದ್ರೆ ಅದರಿಂದ ನಿಮಗೆ ಸಿಕ್ಕಿದೇನು? ಸೋಲು. ಸೋತೆ ಅಂತ ನೀವು ಸುಮ್ಮನೆ ಕೂತಿದ್ದೀರಾ? ಇಲ್ಲ ತಾನೆ? ನಾನು ಕೂಡ ಸುಮ್ಮನೆ ಕೂರೋದಿಲ್ಲ. ನೋಡು, ನನ್ನ ಮೇಲೆ ಇಂಥ ಕೊಳಕ್ ಅಪವಾದನೆಲ್ಲ ಹೊರಿಸ್ಬೇಡ ನೀನು. ಈ ದಿನ ಮತ್ತೆ ನೆನೆಸ್ಕೊಂಡು ಜಗಳ ಆಡೋದು ನನಗೂ ಇಷ್ಟ ಇಲ್ಲ. ಅದಕ್ಕೆ ಇವತ್ತಿನವರೆಗೂ ಅವತ್ತು ನೀವು ನಮ್ಮ ಮನೇಲಿ ಏನು ಮಾಡಿದ್ರಿ ಅಂತ ಸೂರ್ಯ ಅವ್ರಿಗೆ ಗೊತ್ತಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಸೂರ್ಯ ಅವರಿಗೆ ಈ ವಿಷಯ ಗೊತ್ತಾದ್ರೆ ಏನಾಗ್ಬೋದು ಅಂತ. ನಾನು ನಿಮಗೆ ಬೆದರಿಕೆ ಹಾಕ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ನನಗಿಂತ ವಯಸ್ಸಲ್ಲಿ ನೀವು ತುಂಬ ದೊಡ್ಡವರು. ನಾನು ನಿಮಗೆ ಬೆದರಿಕೆ ಹಾಕೋಕೆ ಹೇಗೆ ಸಾಧ್ಯ ಹೇಳಿ? ಮಕ್ಕಳ ರೂಮ್ನ ಅವ್ರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಬದಲಾಯಿಸಬೇಕು. ನಾಳೆನೇ ಆ ಕೆಲಸ ಮಾಡ್ತೀನಿ. ಸೂರ್ಯವ್ರೆ, ನನ್ನ ಬಟ್ಟೆನಲ್ಲಿ ಇಟ್ಕೊಳ್ಳೋದು? ಮೇಲ್ಗಡೆ ಕಬೋರ್ಡಲ್ಲಿ ಇಟ್ಕೊಳ್ಳಿ. ಸೂರ್ಯವ್ರೆ, ಏನಿಲ್ಲ ಬಿಡಿ. ಸೂರ್ಯವ್ರೆ, ವಿಷಯ ಏನು? ಅದು ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ಏನು ಅಂದರೆ, ಕಾರಣ ಹೇಳೋದು ಬೇಕಾಗಿಲ್ಲ. ಲಾಕರಲ್ಲಿದೆ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ. ಅದು ಸೆಕ್ಯೂರಿಟಿ ಲಾಕರ್ ನಂಬರ್ 15/7/2004. ಇದು ಯಾರ್ದೋ ಬರ್ಡೇ ಡೇಟ್ ಇದ್ದಾಗಿದೆ, ಅಥವಾ ನಿಮ್ಮ ಜೀವನದಲ್ಲಿ ಮರೆಯೋಕ್ಕಾಗ್ತಿರೋ ದಿನ ಇರಬೇಕು. ಅದಕ್ಕೆ ಮರಿಬಾರ್ದು ಅಂತ ಸೆಕ್ಯೂರಿಟಿ ಕೋಡ್ ಮಾಡಿಟ್ಟಿದ್ದೀರಾ? ಹೌದು. ನಾನು ಅರ್ಪಿತ ಮದುವೆ ಆಗಿದ್ದ ದಿನ ಆಯಿತು. ಇದನ್ನು ಯಾವತ್ತೂ ನಾನು ಮರೆಯೋದಕ್ಕಾಗಲ್ಲ. ನಿಮಗೂ ನಿಮ್ಮ ಮದುವೆ ದಿನ ನೆನಪಿರ್ಬೇಕಲ್ಲ ಆರತಿ ಅವರೇ? ಸಾರಿ, ನನಗೆ ನಿಮ್ಮನ್ನು ನೋಯಿಸೋ ಉದ್ದೇಶ ಇರಲಿಲ್ಲ. ಇಲ್ಲ ಸೂರ್ಯ, ನೀವು ನನ್ನ ನೋಯಿಸಿಲ್ಲ. ನನಗೆ ಯಾವುದೇ ಹಳೆ ನೆನಪುಗಳಿಲ್ಲ. ನನ್ನ ವರ್ತಮಾನನ ನಾನು ಪ್ರೀತಿಯಿಂದ ಅಲಂಕರಿಸಿ ಸುಂದರವಾಗಿರಿಸಬೇಕು. ನನ್ನ ವರ್ತಮಾನ ನೀವು ಸೂರ್ಯ, ನಿಮ್ಮ ಮಗಳು, ನಿಮ್ಮ ಕುಟುಂಬ, ಇವರೆಲ್ಲರ ಜೊತೆ ನಾನಿದ್ದೀನಿ. ನನ್ನ ಜೊತೆ ನನ್ನ ಆದಿತ್ಯ. ಇದೇ ನನ್ನ ಜೀವನದ ಸತ್ಯ. ನನ್ನ ಇಂದಿನ ಜೀವನದಲ್ಲಿ ಅಡ್ಡಗಾಲಾಗೋಕೆ ನಾನು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ.
ಅಕ್ಕ ರೂಮ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಆಗಿದೆ ಅಲ್ಲ. ಚೆನ್ನಾಗಿಲ್ಲ. ಬರೀ ಚೆನ್ನಾಗಿಲ್ಲ, ತುಂಬಾ ಚೆನ್ನಾಗಿದೆ. ಮಕ್ಕಳು ಬಂದು ನೋಡಿದ್ರೆ ಎಷ್ಟು ಆಶ್ಚರ್ಯ ಪಡ್ತಾರಲ್ವಾ. ಬಾ ತಿಂಡಿಗೆ ರೆಡಿ ಮಾಡೋಣ. ನಾಲ್ಕು ಗಂಟೆ ಆಯ್ತು, ಮಕ್ಳಿನ್ನು ಬರಲೇ ಇಲ್ವಲ್ಲ. ಅವ್ರು ಬಂದು ರೂಮ್ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ ಅವ್ರಿಗೆ. ಆದಿ, ಸಾಕ್ಷಿ, ರೂಮಲ್ಲಿ ಬ್ಯಾಗ್ ಇಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ. ನಿಮ್ಗೋಸ್ಕರ ನಾನು ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ತೀನಿ. ಇನ್ನೊಂದು ವಿಷಯ, ನಿಮ್ಗೆ ರೂಮಲ್ಲಿ ಸರ್ಪ್ರೈಸ್ ಇದೆ. ಆದಿತ್ಯ, ಸ್ಕೂಲಿಂದ ಈಗ ಬಂದ್ಯಾ? ನಿಂಗೆ ಇಷ್ಟ ಆಯ್ತಾ? ಈ ರೂಮ್ ನಿಂದ? ಮತ್ತೆ ಸಾಕ್ಷಿದು? ಅಯ್ಯೋ ಸಾರಿ ಅಜ್ಜಿ, ನಮ್ಮಿಬ್ರದ್ದು ರೂಮು. ಅದೇ ನಿನ್ ಟೇಸ್ಟಿಗೆ ರೆಡಿ ಆಗಿದೆ. ಇಲ್ಲ ಅಜ್ಜಿ, ಸಾಕ್ಷಿಗೂ ಇಷ್ಟ ಆಗತ್ತೆ. ಅವ್ಳಿಗೆ ಇಷ್ಟ ಆಗೋದು ಬಿಡೋದು ಆಮೇಲೆ ಇರ್ಲಿ. ಇಲ್ಲ, ನಾನಂತೂ ಹೋಗ್ತೀನಪ್ಪ ಫಸ್ಟ್. ಆದಿ, ಏನಜ್ಜಿ? ಸಾಕ್ಷಿ ಎಲ್ಲಿದ್ದಾಳೆ? ಮುಖ ತಳ್ಕೊಂತಿದ್ದಾಳೆ. ನಾನಂತೂ ಹೋಗ್ತೀನಪ್ಪ. ಅಮ್ಮ, ಎಷ್ಟು ಚೆನ್ನಾಗಿದೆ ರೂಮು. ಯಾರು ಡೆಕೋರೇಟ್ ಮಾಡಿದ್ದು? ಸ್ವರ್ಗದಿಂದ ಒಂದ್ ದೇವತೆ ಬಂದು ನಿನ್ ರೂಮ್ ನ ಡೆಕೋರೇಟ್ ಮಾಡಿದ್ದು. ಹೌದಾ? ಹೇಗಿದೆ? ಸೂಪರ್ ಆಗಿದೆ. ಯಾರು ಇದನ್ನೆಲ್ಲ ಈ ತರ ಮಾಡಿದ್ದು? ಸಾಕ್ಷಿ. ಯಾಕಂತೆ? ಅವಳಿಗೆ ನಿನ್ ಮೇಲೆ ಸಿಟ್ಟು ಬಂದಿದೆ, ಅದಕ್ಕೆ. ಯಾಕೆ? ನೀನ್ ಯಾರು ಅವಳ ರೂಮ್ ಎಲ್ಲ ಬದಲಾಯಿಸಕ್ಕೆ? ನಾನು ಅವಳಮ್ಮ. ನೀನೇನು ಅವಳ ಸ್ವಂತ ತಾಯಿನ? ಅಲ್ಲ, ಆದ್ರೆ ಹೊಸದಾಗಿ ಏನಾದ್ರು ರೂಮ್ ಚೇಂಜ್ ಮಾಡಿದ್ರೆ ಅವಳಿಗೆ ಇಷ್ಟ ಆಗುತ್ತೆ ಅಂತ ಮಾಡ್ದೆ. ನೀನು ಅವಳ ಮನಸ್ಸು ಒಲಿಸ್ಕೊಳ್ಳೋದಕ್ಕೆ ಇದೆಲ್ಲ ಮಾಡ್ತಾ ಇಲ್ಲ. ಅರ್ಪಿತನ್ನ ಅವಳ ಮನಸ್ಸಿಂದ ತೆಗೆದು ಹಾಕಕ್ ಇದೆಲ್ಲ ಮಾಡ್ತಾ ಇದೀಯಾ. ಅಮ್ಮ, ಏನ್ ಮಾತು ಅಂತ ಆಡ್ತಿದ್ದೀರಾ? ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ, ಸುಮ್ನೆ ಇರು. ಸಾಕ್ಷಿ ರೂಮ್ನ ಒಪ್ಪ ಮಾಡಿ ಡಿಸೈನ್ ಮಾಡಿದ್ದು ಅರ್ಪಿತಾ. ನೀನ್ ಯಾರಿನ್ನೆಲ್ಲ ಬದಲಾಯಿಸಕ್ಕೆ? ನೀನ್ ಮಾಡಿರೋ ಕೆಲಸದಿಂದ ಸಾಕ್ಷಿ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರಿದೆ ಗೊತ್ತಾ? ಒಳ್ಳೆ ತಾಯಿ ಆಗಕ್ಕೆ, ಹೆಂಡತಿ ಆಗೋದಿಕ್ಕೆ, ಸೊಸೆ ಆಗೋದಿಕ್ಕೆ ಪ್ರಯತ್ನ ಮಾಡು. ಬೇಡ ಅನ್ನಲ್ಲ, ಆದ್ರೆ ಇನ್ನೊಬ್ಬರ ಮನಸ್ಸಲ್ಲಿ ಜೀವಂತವಾಗಿರೋರ್ನ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡ. ತಪ್ಪಾಗುತ್ತೆ. ಅಮ್ಮ, ಯಾಕಮ್ಮ ಅಳ್ತಾ ಇದ್ಯಾ? ಈ ರೂಮ್ನ ನೀನ್ ಚೆನ್ನಾಗೇ ಮಾಡಿದ್ಯಾ. ನೀನ್ ಕೆಟ್ಟಮ್ಮ ಅಲ್ಲ, ಒಳ್ಳೆ ಅಮ್ಮ. ಸಾಕ್ಷಿ ಬೇಜಾರ್ ಮಾಡ್ಕೊಂಡಿದ್ದಾಳೆ. ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ ಅಂತ. ಅಲ್ಬೇಡ ಅಮ್ಮ. ಶಾಬಾಷ್ ಆರ್ತಿ, ಮೆಚ್ಚಿದೆ ನಿನ್ನನ್ನ.
ಸೂರ್ಯನ್ ಮಗಳನ್ನ ಅಳಿಸಿ ಓಡಿಸ್ಬಿಟ್ಟು ನಿನ್ ಮಗನ್ನ ಅಪ್ಕೊಂಡು ಮುದ್ದಾಡ್ತಿದ್ಯಾ? ಈಗ ನಿನ್ ಹೊಟ್ಟೆ ತಣ್ಣಗಾಗಿರ್ಬೇಕಲ್ಲ? ನಮ್ಮ ಅರ್ಪಿತಾ ಸಾಕ್ಷಿ ಕಣ್ಣಲ್ಲಿ ಯಾವತ್ತೂ ನೀರ್ ಹಾಕ್ಸ್ದೋಳಲ್ಲ, ಆದ್ರೆ ನೀನು ಅವಳನ್ನ ಖುಷಿಯಾಗಿರಕ್ಕೆ ಬಿಡಲ್ವಲ್ಲ? ಇದೇ ತಾನೇ ಮಲತಾಯಿಗೂ ಹೆತ್ತ ತಾಯಿಗೂ ಇರೋ ವ್ಯತ್ಯಾಸ. ಅತ್ತೆ ಸ್ವಭಾವ ಹೇಗೆ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊಳ್ತೀಯ? ಇಲ್ಲ ಅಕ್ಕ, ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಸಾಕ್ಷಿ ಕಣ್ಣಲ್ಲಿ ನೀರು ಬರೋದಕ್ಕೆ ನಾನ್ ತಾನೇ ಕಾರಣ. ಸಾಕ್ಷಿನ ನಾನು ಅಳೋ ಹಾಗೆ ಮಾಡ್ಬಿಟ್ಟೆ. ಸರಿ, ಆದ್ರೆ ಅತ್ತೆ ಇನ್ನೂ ಒಂದ್ ಮಾತು ಹೇಳಿದ್ರು. ಅರ್ಪಿತಂಗೆ ಮಗು ಕಣ್ಣಲ್ಲಿ ನೀರ್ ಬರೋದನ್ನ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ ಅಂತ. ನಿನಗೂ ಸಾಕ್ಷಿ ಕಣ್ಣಲ್ಲಿ ನೀರ್ ಬಂದಿದ್ದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ನೋಡು, ನೀನು ಹತ್ತು ಹೇಗಾಗಿದ್ಯಾ ಅಂತ ಈಗ ಹೇಳು. ನಿನ್ನ ಅರ್ಪಿತಾ ಮಧ್ಯ ಏನ್ ವ್ಯತ್ಯಾಸ ಇದೆ? ನಿನ್ ಮನ್ಸನ್ನ ಚಿಕ್ಕದ್ ಮಾಡ್ಕೋಬೇಡ. ನೀನ್ ಏನೂ ತಪ್ಪು ಮಾಡಿಲ್ಲ. ನೀನು ಒಬ್ಬ ತಾಯಿ. ಮಕ್ಕಳು ತನ್ನ ತಾಯಿನ ಎಷ್ಟು ಪ್ರೀತಿಸ್ತಾರೆ ಅಂತ ನಿಂಗೂ ಚೆನ್ನಾಗ್ ಗೊತ್ತು. ಸಾಕ್ಷಿಗೆ ಅವ್ರ ಅಮ್ಮ ಅಂದ್ರೆ ಪ್ರಾಣ. ಮಲಗ್ಬೇಕಾದ್ರೆ, ತಿನ್ಬೇಕಾದ್ರೆ, ಎದ್ದ ತಕ್ಷಣ ಎಲ್ಲದಕ್ಕೂ ಅರ್ಪಿತಾನೇ ಬೇಕಾಗಿತ್ತು. ಅರ್ಪಿತಾ ಅಲ್ದೆ ಬೇರೆ ಯಾರಾದ್ರೂ ಹಾಲು ತಗೊಂಡೋಗಿ ಕೊಟ್ರೆ ಅವಳು ಕುಡಿತಾನೆ ಇರ್ಲಿಲ್ಲ. ಅರ್ಪಿತಾ ಹೋದ್ ಶಾಕಲ್ಲಿ ಎಷ್ಟೋ ದಿವಸ ಅವಳೇನು ತಿಂದೇ ಇರ್ಲಿಲ್ಲ. ಅವಳ ಆರೋಗ್ಯ ಕೂಡ ಕೆಟ್ಟಿತ್ತು. ಸಾಕ್ಷಿ ಇವತ್ತು ಹೀಗೆ ಮಾಡಿದ್ರಲ್ಲಿ ಅವಳ ತಪ್ಪೇನೂ ಇಲ್ಲ. ಒಂದ್ ರೀತಿನಲ್ಲಿ ಅದಕ್ಕೆಲ್ಲ ಕಾರಣ ನಾವುಗಳೇ. ನಾವೆಲ್ಲರೂ ಸೇರಿ ಅರ್ಪಿತನ ಜೀವಂತವಾಗಿಟ್ವಿ. ಸಾಕ್ಷಿ ಊಟ ಮಾಡ್ಬೇಕಾದ್ರೆ, ಮಲಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲದಕ್ಕೂ ನಾವು ಅರ್ಪಿತಾ 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 ಅಂತ ಅರ್ಪಿತನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅರ್ಪಿತಾ ಏನೋ ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೊರಟೋದ್ಲು. ಆದ್ರೆ ಅವಳು ಇನ್ನೂ ಈ ಮನೆಯಲ್ಲಿ ಜೀವಂತವಾಗಿದ್ದಾಳೆ. ಅದಕ್ಕೆ ಸಾಕ್ಷಿ ನಿನ್ನನ್ನ ಅಮ್ಮ ಅಂತ ಒಪ್ಕೊಳ್ಳೋದಕ್ಕೆ ತಯಾರಾಗಿಲ್ಲ. ಇದರಲ್ಲಿ ಮಕ್ಕಳದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ನಾನು ಸಾಕ್ಷಿ ಮನ್ಸನ್ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು? ನೀನ್ ಸಾಕ್ಷಿಗೆ ಅಮ್ಮ ಆಗ್ಬೇಕಲ್ಲ. ಅಂದ್ಮೇಲೆ ನೀನ್ ಅರ್ಪಿತಾ ಆಗ್ಲೇಬೇಕು. ನೀನ್ ಯೋಚನೆ ಮಾಡೋ ರೀತಿ, ಮಾತಾಡೋ ರೀತಿ, ನಡವಳಿಕೆ ಎಲ್ಲನೂ ಬದಲಾಗಬೇಕು. ಒಟ್ಟಲ್ಲಿ ನೀನು ಸಂಪೂರ್ಣವಾಗಿ ಆರ್ತಿಯಿಂದ ಅರ್ಪಿತಾ ಆಗ್ಬೇಕು.